ಆತ್ಮೀಯ ಬಂಧುಗಳೇ, 3 ಭಾಗಗಳಲ್ಲಿರುವ ಈ ವಿಡಿಯೋದ ಮೊದಲಿನ ಭಾಗವನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಹುಲಕೋಟೆಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆದ ಒಂದು ಕಾರ್ಯಕ್ರಮ. ಯಾಕಂದ್ರೆ ನಾವು ಮನೆಗೆ ಹೋಗಿ ಮಾತಾಡ್ಬೋದು, ಆಮೇಲೆ ಇಲ್ಲಿ ಬಂದು ಮಾತಾಡೋದು ಬಿಡ್ರಿ. ಅವ್ರು ಹೇಳೋದು ಕೇಳ್ರಿ, ಪೆನ್ನು ಪೇಪರ್ ಕೊಟ್ಟಿವಿ, ಬರ್ಕೋರಿ, ಡೌಟ್ ಇದ್ರೆ ಲಾಸ್ಟಿಗೆ ಸರ್ ಹತ್ರ ಡಿಸ್ಕಸ್ ಮಾಡಿ. ದಯವಿಟ್ಟು ಸದುಪಯೋಗ ಪಡ್ಕೋರಿ, ಯಾರು ಯೂಸ್ ಮಾಡ್ಬೇಡಿ, ಲಕ್ಷ ಕೊಟ್ಟು ಕೇಳ್ರಿ ಅವ್ರು ಹೇಳೋದು. ಸರ್ ಕೊಟ್ಟಿವಿ ಆಮೇಲೆ ಭಾಷಣ ಚಾಲು ಆದ್ಮೇಲೆ ಇಸ್ಕೊಂಡು ಓಡೋಗ್ತಾರ ಏನಿಲ್ಲ ಹೇಳೋದಕ್ಕೆ ರೈತರು ಊಟ ಹೊರಗಡೆ ಅವಕಾಶ ನನಗೆ ಸಿಕ್ತು. ಒಂದು ಸ್ವಲ್ಪ ಬಂತು, ಇನ್ನೊಂದು ಸ್ವಲ್ಪ ಹೇಳ್ಬಿಟ್ರೆ ನಿಮಗೆ ಅಲ್ಲಿ ಸಿಗಿ ಬರ್ತೀನಿ. ನಂದು ಗದಗ ಜಿಲ್ಲಾ ರೋಡಂದ ಜಂತಲಿ ಊರು ಗಜೇಂದ್ರ ಕಡೆದಾಗ ಒಂದು 5 ವರ್ಷ ವೆಟರ್ನರಿ ಡಾಕ್ಟರ್ ಅವಾಗಿನ ಸರ್ಜನ್ ಅಂತ ಕರೀತೀವಿ. 5 ವರ್ಷ ಸರ್ವಿಸ್ ಮಾಡಿ ಬೀದರ್ನಾಗ 14 ವರ್ಷ ಮಾಸ್ತರ್ಗಿ ಮಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಮೇನ್ ಕ್ಯಾಂಪಸ್ ಮುಖ್ಯ ಆವರಣಕ್ಕೆ ಬಂದು ಒಂದು 20 ವರ್ಷ ಮಾಸ್ತರ್ಗಿ ಡಾಕ್ಟರ್ಗಿ ಎಲ್ಲ ಕುಡಿಯೋದ್ರೆ ಮತ್ತು ಸಂಪಾದನೆ. ನಿಮ್ಮ ಕೃಷಿ ಮಂಡಳಿ ಪತ್ರಿಕೆ ಐತೆ ನೋಡಿದ್ರೆ ಅದ್ರ ಕೊನೆಗೊಂದು ಜವಾರಿ ಬಸನ್ನ ಲೇಖನ ಐತೆ. ಜವಾರಿ ಬಸನ್ನ ಮುಗುಳಿ ಅಂತ ಹೆಸರು ಎಲ್ಲೂ ಬರುವುದಿಲ್ಲ. ನನ್ನ ಹೆಸರು ಅರವಿಂದ್ ಕುಮಾರ್ ಮುಗುಳಿ. ನಮ್ಮ ಪೆನ್ ನೇಮ್ ಅಂತ ಹೇಳ್ತಾರೆ. ಅಂದರೆ ನಮಗೆ ಗುರುತು ಹಿಡಿಬೇಕಾದ್ರೆ ಜವಾರಿ ಬಸಣ್ಣ ಅಂದ್ರೆ ಎಲ್ಲೆಲ್ಲೋ ಹೋಗೋದ್ರು ಎಷ್ಟು ಓಕೆ ಐತಿ, ನೋ ಪ್ರಾಬ್ಲಮ್. ಹವ್ಯಾಸ ರೈತರ ಜೊತೆಗೆ ಇದ್ದಾಗ ರೈತರ ನಿಜವಾದ ಸಮಸ್ಯೆ ನಮಗೆ ಅರ್ಥ ಆಗಿದ್ರೆ ಅರ್ಥ ಆಗಬೇಕಾದ್ರೆ ನಾವು ಶ್ರಮ ಪಡಬೇಕು. ಅದಕ್ಕೆ ಇದೊಂದು ಅವಕಾಶ ಇತ್ತು. ಆದರೆ ಇದು ನಿಮಗೂ 1ನೇ ಬಾರಿನೋ 2ನೇ ಬಾರಿ ಗೊತ್ತಿಲ್ಲ, ನನಗಿದು 2ನೇ ಬಾರಿ ಈ ಜಾಗದಾಗ ನಿಂತು ಮಾತಾಡಕತ್ತಿರೋದು. ಭಾಳ ವರ್ಷ ಮೊದಲು ಒಂದ್ಸರಿ ಬಂದಿದ್ದೆ, ಅಲ್ಲೂ ರೈತರಿಗೆ ಅವಾಗ ಗದಗ ಜಿಲ್ಲೆದ ಎಷ್ಟೋ ತಾಲೂಕಿನಿಂದ ಕರೆಸಿದ್ರು, ಮಾತಾಡ್ತಾರೆ. ಮುಖ್ಯವಾಗಿ 2 ವಿಷಯ ಮಾತಾಡೋದಿದೆ ನಿಮ್ಮ ಜೊತೆಗೆ. ಮೊದಲೇದು ಪಶುಗಳ ಆರೋಗ್ಯ. ದನದ ಆರೋಗ್ಯ ಅಲ್ಲ, ಆರೋಗ್ಯ ಇದ್ರೆ ಮನುಷ್ಯನು ಖುಷಿ ಇರ್ತಾನ, ಮನುಷ್ಯನಿಗೆ ಏನು ತಿಂದ್ರು ದಕ್ಕತ್ತ, ಏನು ಕೆಲಸ ಮಾಡೋಕ್ಕೂ ಮನಸ್ಸು ಇರ್ತೈತಿ, ಏನು ಸುಖ ಸಿಕ್ಕರು ಅನುಭವಿಸ್ಬೇಕಾದ್ರೆ ಆರೋಗ್ಯ ಇರಬೇಕು. ಮತ್ತು ನಾವು ಸಾಕಿದ್ದನ ನಮಗೆ ಉಪಯೋಗ ಆಗ್ಬೇಕಂದ್ರೆ, ಯಾಕಂದ್ರೆ ಉಪಯೋಗ ಸಾಕ್ತಾರೆ, ಉಪಯೋಗ ಇಲ್ಲದ ಯಾರು ಸಾಕೋದು ಈಗ. ಉಪಯೋಗ ಇಲ್ಲ ಅಂದ್ಕೂಳೆ ಕಳಿಸ್ಬಿಡ್ತಾರ ನೋಡಿ. ಅದು ಆರೋಗ್ಯದಿಂದ ಇರ್ಬೇಕಂದ್ರೆ ಕೆಲವೊಂದಿಷ್ಟು ಅಂಶಗಳು ಈಗಾಗಲೇ ಗೊತ್ತಿರ್ತೈತೆ. ಭಾಳ ಮಂದಿ ರೈತರು ಅನುಭವಿಸಿದ್ರು ಇರೋದ್ರಿಂದ ಒಮ್ಮೆ ಮನಸ್ಸಂತ ಅವ್ರಿಗೆ ಏನಪ್ಪ 6 ಹಡದಾಗಿ ಮುಂದೆ ಇವಾಗ 3 ಹಡದಾಗ ಏನು ಹೇಳ್ತಾನ ಅಂತ ಅನಿಸ್ಬಹುದು. ಆದಾಗ್ಯನೋ ರಿಫ್ರೆಶ್ ಅಂತಾರೆ, ಅದು ಇನ್ನೊಂದು ಸಲ ನೆನಪು ಮಾಡ್ಕೊಳ್ಳೋದು. ಇನ್ನು 2ನೇದು ಏನಂದ್ರೆ ಈ ರೋಗ ರುಜಿನ ಪಶುವೈದ್ಯಕೀಯ ಬಗ್ಗೆ ಬಂದಾಗ ಅದು ಒಂದು ರೇಡಿಯೋ ಸಂದರ್ಶನ ಮಾಡಿದ್ರು ಆಕಾಶವಾಣಿ ಧಾರವಾಡ ಆಕಾಶವಾಣಿಯವರು. ಅದನ್ನು ಕೇಳಿಸ್ತೀನಿ. ಅದ್ರ ಒಂದಿಷ್ಟು ಪ್ರಶ್ನೆ ಅದಾವ. ಹಾಲು ಹೈನುಗಾರರಿದ್ದಾಗ ನಂದು ಸರ್ ಹೇಳ್ದಂಗೆ ನನ್ನ ಕುರಿ ಆಡಿನ ತಜ್ಞ ಅಲ್ಲ, ಸಾಮಾನ್ಯ ವಿಷಯ ಹೇಳ್ತೀನಿ. ರೋಗ ರುಜಿನ ಆಹಾರ ವಿಹಾರ ಅಷ್ಟೇ ಹೇಳಬಲ್ಲೆ, ಆಳವಾದ ಜ್ಞಾನ ಇಲ್ಲ ಕುರಿ ಆಡಿನ ಬಗ್ಗೆ. ಹೈನುಗಾರಿಕೆ, ದನಗಳ ಆರೋಗ್ಯ, ದನಗಳ ಪಶುವೈದ್ಯಕೀಯ ಏನು ಬೇಕು ಅಂತ ಕೇಳಿ ಗೊತ್ತಿದ್ದಷ್ಟು ಹೇಳ್ತಿದ್ದಾರೆ. ಅದು ಒಂದು ವಿಷಯ. ಅದೇ ಆ ಪ್ರಶ್ನೆ ಅದರ ಬಂದು ಹೈನುಗಾರರಾಗಿದ್ದು ಹೇಳ್ತಾರೆ, ಹಾಲು ಎಮ್ಮಿ ಸಾಕ್ಬೇಕು ಆಕಳ ಸಾಕ್ಬೇಕ್ರಿ ಫಸ್ಟ್ ಪ್ರಶ್ನೆ ಇದು. ಹೈನ ಮಾಡೋದು ಕೇಳೋ ಪ್ರಶ್ನೆ. 2ನೇದು ಬಂದೈತೆ ನಮ್ಮದು ಡೈರಿಗೆ ಹೋದ್ರಿ, ಹಾಲು ಹೊಳ್ಳಿ ಬೆಳೆಸಿದ್ರಿ. ಯಾಕಂದ್ರೆ ಹಾಲು ದಪ್ಪು ಇಲ್ಲ, ಕೊಬ್ಬು ಇಲ್ಲ. ಕೊಬ್ಬು ಅಂದ್ರೆ ಫ್ಯಾಟ್. SNF ಇಲ್ಲ, ಘನವಲ್ಲದ ಪದಾರ್ಥ ಅಂತ ಏನು ಹೇಳ್ತಿಲ್ಲ, ಘನ ಪದಾರ್ಥ ಅದಿಲ್ಲ. ಹೀಗೆಲ್ಲ ಒಂದು ಪ್ರಶ್ನೆ ಅದಾವ ರೈತರಿಗೆ. ಆಮೇಲೆ ಯಾವ್ದು ಆಕಳದಾಗ ಒಂದು ಜರ್ಸಿ ಚಲೋರೆ, ಏನು ದೇಸಿ ಚಲೋರೆ, ಎಮ್ಮಿದ್ರಾಗ ಯಾವ ಚಲೋರಿ, ಇಂಥವೆಲ್ಲ ಸಾಮಾನ್ಯ ಪ್ರಶ್ನೆಗಳು. ಆಕಾಶವಾಣಿ ಒಳ್ಳೆ ಒಂದು 25-30 ನಿಮಿಷ ಅವ್ರು ಇಂಟರ್ವ್ಯೂ ಮಾಡ್ಯಾರ. ಅದ್ರ ಒಂದೊಂದೇ ಹತ್ತವಾಗಿ ಎಲ್ಲ ಪ್ರಶ್ನೆಯನ್ನು ಅದ್ರಾಗ ಅದಾವ. ಕೇಳಿಸೋದ್ರ ಜೊತೆಗೆ ಕೇಳಿಸುತ್ತಲ್ಲ ಸರ್, ಕೇಳುತ್ತೆ. ಜೊತೆಗೆ ನಿಮಗಾಗಿರೋ ಪ್ರಶ್ನೆ ದಯಮಾಡಿ ಬರೆದಿಟ್ಕೊಳ್ಳಿ, ನನ್ಗೆ ಕೇಳ್ರಿ. ನಾನು ಮಾಸ್ತರ್ ಆಗಿ ಕೆಲಸ ಮಾಡೋದ್ರಿಂದ ಯಾರೇ ಎದುರಿಕೊಂಡ್ರು ನಾನು ಪ್ರಶ್ನೆ ಕೇಳಿದ್ರೆ ಮೈ ಉಪ್ಪತ್ತು ಖುಷಿ ಆಗತ್ತೆ. ಅದರ ಅರ್ಥ ಏನು ಅಂದ್ರೆ ನಿಮ್ಗೆ ಏನೋ ನಾ ತಿಳ್ಕೊಂಡ್ರೆ ಕೆಲವಷ್ಟು ಏನು ತಿಳಿಸೀನಿ, ಅದನ್ನ ಸಮರ್ಥ ಆಗಿನಿ ಅಂತ ಅರ್ಥ ಆಗುತ್ತೆ. ಒಂದು ಏನೋ ತೊಂದರೆ ಆದ್ರೆ ಎದುರಿಗೆ ಇರ್ತೀನಿ, ಸಮಸ್ಯೆ ಚರ್ಚೆ ಮಾಡಿ. ಇದು ಒಂದು ಮುಖ ಅಲ್ಲ, ಏಕಮುಖ ಅಲ್ಲ. ಇದು ನಾನು ಮಾಡ್ತಾ ಇರೋದು
ನಿಮ್ಮ ಅನುಭವನೂ ನನಗೆ ಬೇಕು. ಒಂದೊಂದು ಭಾಗದಾಗ ಒಬ್ಬೊಬ್ಬರದ್ದು ಈ ದನ ಸಾಕೋದ್ರಿಗೂ ಒಂದಿಷ್ಟು ಪದ್ಧತಿ ಇರ್ತಾವ, ಒಂದಿಷ್ಟು ತಮ್ಮದೇ ಆದಂಥ ಏನು ಇದನ್ನು ಅನುಸರಿಸ್ತಿರ್ತಾರೆ, ಅದನ್ನು ತಿಳ್ಕೊಬೇಕಾಗೈತೆ ನಾನು. ಅಧ್ಯಯನದ ವಿಷಯ ಯಾವತ್ತೂ ಹೇಳಿದ್ರಿ ಪಶುವೈದ್ಯ ಆದವ ನಾನು ತಂದಾಕ್ತಾರೆ. ಪಶುವೈದ್ಯ ಆದವ ಇವತ್ತು ಒಂದು ದನ ಸತ್ತು, ಎಮ್ಮೆ ಸತ್ತು, ಆಕಳ ಸತ್ತು, ಏನೋ ಸತ್ತರೆ ಸತ್ತದ್ರ ಬಗ್ಗೆ ಭಾಳ ಚಿಂತೆ ಮಾಡೋದಿಲ್ಲ. ಯಾಕೆ ಸತ್ಯ ಅನ್ನೋದು ಹುಡುಕ್ತಾನೆ ಫಸ್ಟ್. ಯಾಕೆ ಇನ್ಶೂರೆನ್ಸ್ ಬರಲಿದ್ದಲ್ಲ, ಅದು ಬಂದವರ್ತು ಬರುವುದಿದ್ರೆ ಮತ್ತೊಂದು ದನ ಸಾಯಬಾರ್ದು. ಅದೇ ರೀತಿ ಆಗಿದ್ದಾಗಿ ಹೋಗಿರುತ್ತೆ, ಮುಂದೊಂದು ಆಗಬಾರ್ದು ಅನ್ನೋದ್ರ ಲಕ್ಷ್ಯ ಯಾವತ್ತು ಪಶುವೈದ್ಯರು ಇರುತ್ತೆ, ತಂದು ಡಾಕ್ಟರ್ ಇರುತ್ತೆ. ಇವನ್ನೆಲ್ಲ ಲಕ್ಷ್ಯ ಇಟ್ಕೊಂಡು ಬಹುಶಃ ನನಗೆ ಸಿಕ್ಕಿರೋ ಮಿತಿಯಾದ ಟೈಮ್ನೊಳಗೆ ಎರಡನ್ನು ಮುಗಿಸ್ಬಿಟ್ಟು ಚರ್ಚೆಗೆ ಒಂದು 15-20 ನಿಮಿಷ ಟೈಮ್ ಕೊಡಬೇಕನ್ನೋ ಆಸೆ ಇಲ್ಲ. ಇದು ನಮ್ಮ ಮುರುಗೋಡ್ ಸಾಹೇಬರು ಅಪ್ಪಣೆ ಮಾಡಿದ್ರು. ಬಹಳ ದಿನದ ಆಸೆ ಇತ್ತು ನನ್ನ, ಮತ್ತೆ ಈ ಸಹಕಾರ ರೇಡಿಯೋಕ್ಕೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರ್ಬೇಕನ್ನೋದು ಕೂಡಿ ಬಂತದ ನನಗೆ ಈ ಕಾಲ. ನೆಕ್ಸ್ಟ್ ಸನ್ನಿ ಮಾಡಿಬಿಡ್ತೀನಿ ಟೈಪ್. ಸರಿ ಸರ್, ಸರಿ ಸರ್. ಇದು ನಿಮ್ಮ ತರಬೇತಿ, ಇದು ನನ್ನ ಅಲ್ಪ ಪರಿಚಯ. ಯಾರಿಗೆ ಕಾಣಿಸ್ತದೆ ಅದು ಇದೆ, ಇದು ಇದೆ, ಅದು ಓದಿನಿ, ಇದು ಓದಿನಿ, ಅದೆಲ್ಲ ಐತಲ್ರಿ. ಹಿಂದಕ್ಕೆ ಏನಿದೆ ಏನಿದ್ವಿ ಅನ್ನೋದು ಒಂದ್ಸರಿ ತಿಳ್ಕೊಬೇಕು ಖರೆ. ಆದ್ರೆ ಅದ ಇಂಪಾರ್ಟೆಂಟ್ ಅಲ್ಲ, ಅದು ಮಹತ್ವ ಅಲ್ಲ. ಈಗೇನದೀವಿ, ಈಗೇನು ಮಾಡಕ್ ಸಾಧ್ಯ ಐತಿ, ಅದು ಬಹಳ ಮುಖ್ಯ. ಅದು ಮತ್ತು ಅದು ಯೂಟ್ಯೂಬ್ ನೋಡೋರಿಗೆ ಹವ್ಯಾಸ ಇತ್ತು ಅಂತಂದ್ರೆ ಅವ್ರಿಗೂ ಅನುಕೂಲ ಆಗಲಿ ಅನ್ನೋದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಕುಟ್ಕೊಳ್ಳಿ. ಡೇಟ್ ಆಯ್ತು, ಫೋನ್ ನಂಬರ್ ಐತಿ, ಫೋನ್ ನಂಬರ್ ಬೇಕಾದವ್ರು ತಗೊಳ್ರಿ. ರಾತ್ರಿ 10 ಮತ್ತು ಬೆಳಗಿನ ಜಾವ 6 ಗಂಟೆ ತನಕ ಡಿಸ್ಟರ್ಬ್ ಮಾಡಬಾರ್ದು, ಆಗೋದಿಲ್ಲ. ಫೋನ್ ಮಾಡ್ಕೊಂಡಿರ್ತಾವ 10ರಿಂದ ರಾತ್ರಿ 10ರಿಂದ ಬೆಳಗಿನ 6-6:30. ಆವಾಗ ಉಳಿದ ಟೈಮ್ ಬೇಕಾದಾಗ ಮಾಡಿರಿ ಫೋನ್. ಯಾಕಂದ್ರೆ ರಿಟೈರ್ಡ್ ಬಂದು ಕೆಲಸ ಇಲ್ಲ, ಮಕ್ಕಳ ಫೋನ್ ಇಟ್ಕೊಂಡು ಕೂತಿರ್ತೀನಿ. ಇದು ಬಹಳ ಮುಖ್ಯ ಬಿಡ್ರಿ. ಈ ವಿಷಯದ ಕಡೆ ನಿಮ್ಗೆ ಗಮನ ಇಟ್ಟರೆ ಬಹುಶಃ ನೀವು ತಲೆ ಕೆಡಿಸ್ಕೊಳ್ಳೋ ಕಾರಣನೇ ಇಲ್ಲ. ಒಂದು ಸ್ವಲ್ಪ ಇದು 1 ನಿಮಿಷ ಟೈಮ್ ತಗೊಳ್ಳೇಬೇಕು. ಹಸ್ಬೆಂಡ್ ಮೇ ನಾಟ್ ಬಿ ಗುಡ್, ಬಟ್ ಹಸ್ಬೆಂಡ್ರಿ ಶುಡ್ ನಾಟ್ ಬಿ ಬ್ಯಾಡ್. ಇದು ಇಂಗ್ಲೀಷ್ನಾಗ ಇದ್ರು, ಕನ್ನಡದಾಗ ಅದನ್ನು ಹಾಕಿನಿ. ಹಸ್ಬೆಂಡ್ರಿ ಅಂತ ಇಂಗ್ಲೀಷ್ನಾಗ ಅಂದ್ರೆ ಪಶು ಸಂಗೋಪನೆ ಅಂತ ಅರ್ಥ. ಕನ್ನಡದಲ್ಲಿ ಪಶು ಸಂಗೋಪನೆ ಬಗ್ಗೆ ನೀವು ವೈಜ್ಞಾನಿಕ ತಿಳ್ಕೊಂಡಿದ್ರಿ, ವಿಜ್ಞಾನದ ಅಂಶ ತಿಳ್ಕೊಂಡಿದ್ರೆ ಡಾಕ್ಟರ್ ಸವಾಸ್ ಬೇಡ. ಡಾಕ್ಟರ್ ಬರೋ ಅವಶ್ಯಕತೆನೇ ಇಲ್ಲ ನಿಮ್ಮಲ್ಲಿ. ಎಕ್ಸೆಪ್ಟ್ ಇನ್ಸರ್ನೇಷನ್ ಕೃತಕ ಗರ್ಭಧಾರಣೆ ಮಾಡಕ್ಕೆ ಆಪರೇಷನ್ ಯಾವ ಇದ್ದರೆ ಕ್ಯಾಸ್ಟ್ರೇಷನ್ ವೀಸಾ ಹೊಡೆಯೋದಿದ್ರೆ ದನದ ದವಾಖಾನೆ ಬೇಕು. ಗಾಯ ಬಾಯ ದೊಡ್ಡದಾಗಿದ್ದು ಡ್ರೆಸ್ಸಿಂಗ್ ಮಾಡಕ್ಕೆ ಬೇಕಷ್ಟ. ಇಲ್ಲಿಕ್ಕಂದ್ರೂ ಅವಶ್ಯಕತೆನೇ ಇಲ್ಲ ಡಾಕ್ಟರ್ಗಳದು. ಈ ಹಸ್ಬೆಂಡ್ರಿ ಈಸ್ ಬ್ಯಾಡ್. ನಿಮ್ಮ ಸಾಕಾಣಿಕೆ ಪದ್ಧತಿ ಹೇಗಾಗಿದೆ ಸರ್? ಕುಡಿಯಕ್ಕೆ ಒಂದಿಷ್ಟು ನೀರು ಬೇಕು. ಕೆಟ್ಟ ನೀರು ಕುಡ್ಕೊಂಡು ಒಂದು ವೇಳೆ ಪಶುಪಾಲನೆಗಳಿಗೆ ನಾವೇನಾದ್ರೂ ತಪ್ಪು ದಾರಿ ಇನ್ನೂ ಒಂಥರ ನಮ್ಮ ಅಪ್ಪ ಮಾಡ್ತಿದ್ದ, ನಮ್ಮ ಅಜ್ಜ ಮಾಡ್ತಿದ್ದ, ನಮ್ಗೆ ಅದ್ರ ಅರ್ಥ ಗೊತ್ತಿದ್ದಾನೆ ಮಾಡ್ತಿದ್ರೆ ಬಹುಶಃ ತೊಂದರೆ ಆಗಿದ್ರೆ ಪಶುವೈದ್ಯರು ಬೇಕೇ ಬೇಕು, ಡಾಕ್ಟರ್ ಬೇಕೇ ಬೇಕಲ್ಲ. ಇದು ನೆನಪು ಇಟ್ಕೊಂಡ್ರೆ ಮುಂದೆಲ್ಲ ಸರಳ ಆಗುತ್ತೆ. ನೆಕ್ಸ್ಟ್ ತಪ್ಪುಕೋಬೇಡ್ರಿ, ಇಲ್ಲಿ ಇಟ್ಟಿರ್ತೀನಿ. ಸಿಂಪಲ್ ಅಲ್ಲ, ಬಹಳ ಸ್ಪೀಡ್ ಹೋಗ್ಬೇಕಾದ್ರೆ ನನಗಿರೋ ಟೈಮ್ ನೋಡ್ಕೊಂಡ್ರೆ ಯಾರು ಮಾತಿರ್ತೀರಿ ಒಂದು ರಾಜಕಾರಣಿ ಅಂತ ಎಲ್ಲೇ ನಿಂತ್ಕೊಂಡು ಬಂದ್ರೆ ನಮ್ಮ ಭಾರತ ಕೃಷಿ ಪ್ರಧಾನವಾದ ರಾಷ್ಟ್ರ, ಬರಗಾಲ ಅವ್ರು ಏನಾಗಿತ್ತು ಬೆನ್ನಲ್ಲಿ ಬಂತಾರೆ ರೈತಗೆ, ಅದ್ರ ಪರಿಸ್ಥಿತಿ ಏನಾಗಿತ್ತು ಅಂತ. ನಾವು ದನ ಸಾಕ್ತೀವಿ, ಬರೀ ದನ ಅಲ್ಲ, ಕುರಿ, ಕೋಳಿ, ನಾಯಿ, ಹಂದಿ ಎಲ್ಲನೂ ಇದ್ರ ಸಲುವಾಗಿ ಇದೈತೆ ನೋಡ್ರಿ. ಎಲ್ಲೂ ಒಬ್ಬರಿದ್ರು ಏನೋ ಬಸವಣ್ಣನ ಮೇಲೆ ಭಕ್ತಿ, ಎಲ್ಲೋ ಆಕಳ ಮೇಲೆ ಭಕ್ತಿ ಇದ್ರೆ ದೈವ ಭಕ್ತಿಯಿಂದ ಸಾಕೋರು ಭಾಳ ಕಡಿಮೆ. ನಾಯಿ ತನ್ನ ಮನಿ ಕಾಯ್ತೈತಿ ಅಂತ ಹೇಳಿದ್ರೆ ಬಿದ್ದಿರ್ತೈತಿ ಅಂತ ಸಾಕ್ತಾನೆ. ಇಲ್ಲಿಕ್ಕಂದ್ರೆ ನಾಯಿ ಸಾಕೈತಿ ಅಂತ ಕೆಟ್ಟಿಲ್ಲ ಭಾಳ ಮಂದಿ. ಅದು ಶಾರದ ಮಂದಿ ಬಗ್ಗೆ ಹೇಳೋದಲ್ಲ ನಾನು. ಶಾರದಾಗ ಮನೆಯಾಗ ಮಕ್ಕಳನ್ನ ಇರೋದಿಲ್ಲ, ನಾಯಿ ಮಕ್ಕಳಿಗಿಂತ ಹೆಚ್ಚಿಗೆ ಇರ್ತೈತಿ. ನೆನ್ಪಿಡ್ರಿ. ಈಗ ಮಕ್ಕಳೆಲ್ಲ ಅಮೆರಿಕಾದಾರ್ರಿ, ಲಂಡನ್ ಅದಾರ್ರಿ, ಆಸ್ಟ್ರೇಲಿಯಾಕ್ಕೆ ಹೋಗ್ಯಾರಿ ಅಂತಾರೆ, ಮನೆಯಾಗ ನೋಣ ಅಡುಗೆ ತಿಕ್ಕಿರೋದಿಲ್ಲ. ಇದು ಕಣ್ಣಿಲೆ ದಿನ ನೋಡ್ತೀನಿ ನಾನು ಈಚೆನ. ಅಂದಾಗ ನಾಯಿ ಮನೆ ಮಕ್ಕಳಿಗಿಂತ ಹೆಚ್ಚು ಅವ್ರಿಗೆ ಸಂತೋಷ ಕೊಡುತ್ತ, ಕಂಪನಿ ಕೊಡುತ್ತಂತಲ್ಲ, ಇವೆಲ್ಲ ಸಾಕ್ತಾರೆ. ಇವೆಲ್ಲ ನಾಯಿ ನಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ ನಡೀತಿದ್ದಲ್ಲ, ಮೊದಲು ನಾಯಿ ಪ್ರದರ್ಶನ ಹಾಕಿದ್ದು. ಅವಾಗ SP ಆಫೀಸಿಂದು, SP ಆಫೀಸ್ನಾಗ ಪೊಲೀಸ್ ಸ್ಕ್ವಾಡ್ ಅಂತ ಇರ್ತದೆ. ಪೊಲೀಸ್ ನಾಯಿಗಳು ವಾಸನೆ ಹಿಡಿತಾವ, ಕಳ್ಳರು ಹಿಡಿತಾವ, ಗಾಂಜಾ ಇಟ್ಕೊಂಡಿದ್ರೆ ಹಿಡಿತಾವ, ಹೊಡೆದು ಬಂದಿದ್ರೆ ಹಿಡಿತಾವ, ಕಳು ಮಾಡಿದವ್ರು ಹಿಡಿತಾವ. ಅವು ಒಂದು ಸೆಲೆಕ್ಟ್ ಹಿಡಿತಾವ.
ಸಲ್ಯೂಟ್ ಹೊಡಿತೀವಲ್ಲ ಹಂಗೆ. ಅಲ್ಲಿ ಮುಂದೆ ಕುಂದವರೆಲ್ಲ ವೈಸ್ ಚಾನ್ಸಲರು, ಅಡ್ಮಿನಿಸ್ಟ್ರೇಟರ್ಸು, ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ತಿದ್ದೆವು. ಅವ್ರಿಗೆ ಭಾಳ ಖುಷಿ, ಯಾಕಂದ್ರೆ ಒಂದು ನಾಯಿ ಸಲ್ಯೂಟ್ ಹೊಡಿತಿದ್ದೆಲ್ಲ, ಮನುಷ್ಯರು ಸಲ್ಯೂಟ್ ಹೊಡಿಯೋದು ಕಡಿಮೆ ಇದೆ ದೊಡ್ಡವರಿಗೆ. ನಾಯಿ ಕಡೆಯಿಂದ ಹೊಡ್ಸ್ಬೇಕು ಅಂತ ಒಂದು ಅಭಿಪ್ರಾಯ ಇರ್ಬೋದು ಅಂತ ನಂಗೆ ಅನ್ಸುತ್ತೆ. ಆದ್ರೆ ನಾಯಿ ಬಗ್ಗೆ ಇನ್ನೊಂದು ಹೇಳ್ತೀನಲ್ಲ, ಯಾವುದೇ ಪ್ರಾಣಿ, ಎಲ್ಲ ಪ್ರಾಣಿ ಅಡವಿಯಿಂದ ತಗೊಂಡ್ಬರ್ಬೇಕಾದ್ರೆ ಮನುಷ್ಯ ತಗೊಂಬಂದಾನೆ. ಆದ್ರೆ ನಾಯಿ ಸ್ವತಃ ತಾನ ಇವನ್ನ ನಂಬಿಕೊಂಡು ಇವನ ಹಿಂದೆ ಬಂದಿರೋ ಪ್ರಾಣಿ ಅಂತ ನಾಯಿ. ಇವತ್ತು ತನ್ನ ನಿಯತ್ತು ಬದಲಿ ಮಾಡಿಲ್ಲ. ಒಂದು ಕೂಳು ರೊಟ್ಟಿ ಹಾಕಿಲ್ಲ, ಅದು ಸಾಯಿದ್ದಾನೆ, ಇಲ್ಲ ನಾವು ಸಾಯಿದ್ದಾನೆ ನಮ್ಮ ಹಿಂದೆ ಇರ್ತಾರೆ. ಬರೀ ಒಂದ್ಸರಿ ವಾಸನೆ ನೋಡಿದ್ರೆ 5 ವರ್ಷ ಬಿಟ್ಟರೆ ಅದರ ತಗೋರಿ ಏನು ಮಾಡೋದಿಲ್ಲ. ಅತಿ ಪ್ರೀತಿಯಿಂದ ಬಾಲ ನಡೆಸುತ್ತೆ. ಅಷ್ಟು ನೆನಪಿನ ಶಕ್ತಿ, ವಾಸನಾ ಶಕ್ತಿ ನಾಯಿಗೆ. ನೆಕ್ಸ್ಟ್ ಅಂದ್ರೆ ಇಲ್ಲಿ ಯಾವ ಬಿಟ್ಟಿಲ್ಲ ಮನುಷ್ಯ. ಇಲ್ಲೇ ಬೇಕದ ಗಂಟೆಗೆ ನೋಡ್ತೀರಿ, ಇವೆಲ್ಲ ಅಡವೆಗಿಂದ ತಗೊಂಬಂದು ಒಂದು ಉದಾಹರಣೆ. ಮೊದಲು ಅಡವಿ ಮನುಷ್ಯ ಹೆಂಗೆ ಇರ್ತಿದ್ದ, ಈಗ ನಂಗೆ ಪ್ಯಾಷನ್ ಡ್ರೆಸ್ಸು ಗಿಸ್ಸು ಏನು ಇರ್ತೀನಿ, ಗಿಡ ಕುಂತಿರ್ತೀನಿ. ನೆಕ್ಸ್ಟ್ ಫಾಸ್ಟ್ ಹೋಗೋದು ಸರ್ ಒಂದಿಷ್ಟ. ಇದು ಆರೋಗ್ಯದ ಬಗ್ಗೆ ಹೇಳಿದ್ರೆ 3 ಪೀಠಿಗೆ ಇಂಗ್ಲೀಷ್ನಾಗ ಐತಿ. ನೆಕ್ಸ್ಟ್ ಸ್ಲೈಡ್ ತಗೊಳ್ಳಿ. ಆರೋಗ್ಯ ಅಂದ್ರೆ ಏನು? ಮನುಷ್ಯ ಆಗಿದ್ದಾನ. ಮನುಷ್ಯನೊಳಗೆ ಏನು ಹೇಳ್ತೈತಿ? ಮಾನಸಿಕವಾಗಿ, ದೈಹಿಕವಾಗಿ, ಭೌತಿಕವಾಗಿ, ಬೌದ್ಧಿಕವಾಗಿ ಆರೋಗ್ಯದಿಂದ ಇರೋದೇ ನಿಜವಾದ ಆರೋಗ್ಯ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಸುತ್ತಿನ ಪರಿಸ್ಥಿತಿಗೆ ನಾವು ಹೊಂದ್ಕೊಂಡು ಹೋಗಿರ್ಬೇಕು ಅಂತ ಹೇಳಿ ಇದು ಮನುಷ್ಯನ. ಆದ್ರೆ ದನದ ವಿಷಯಕ್ಕೆ ಬಂದ್ರಿ ಅಂದ್ರೆ ಇವೆಲ್ಲದರ ಜೊತೆಗೆ ಅದು ಕೊಡಬೇಕು ನಮಗೆ. ಆರ್ಥಿಕವಾಗಿ ದುಡ್ಡು ತರುವಂಥದ್ದಿದ್ರೆ ಅದಕ್ಕೆ ನಾವು ಆರೋಗ್ಯವಂತ ದನ, ಎಮ್ಮಿ, ಆಕಳ, ಕುರಿ, ಕೋಳಿ ಅಂತ ಹೇಳ್ತೀವಿ ನಾವು. ಇಲ್ಲ ಅಂದ್ರೆ ಹೇಳಿದ್ರೆ ನಾವು ಬಡ್ಡೆ ಮೇಲೆ ಯಾಕಂದ್ರೆ ಮನುಷ್ಯ ರೊಕ್ಕದಿಂದ ಇರಲೇಬೇಕು, ಅದು ಸ್ವಾಭಾವಿಕ. ಈ ಆರೋಗ್ಯ ಅನಾರೋಗ್ಯ ಅಂದ್ರೆ ಏನು? ಬಹಳ ಸರಳ ಅದ. ಇಂಗ್ಲೀಷ್ನೇ ಭಾಳ ಚಂದ ಇರ್ತದೆ. ಆ ಸ್ಲೈಡ್ ಅನ್ಸುತ್ತೆ. ಪ್ರಿವಿಯಸ್ ಆಗ್ತಿತ್ತು, ಹೆಲ್ತ್ ಕೊಟ್ಟು ಪ್ರಿವಿಯಸ್ ಆಗ್ತಿತ್ತು. ಡಿಸೀಸ್ ಇಂಗ್ಲೀಷ್ ಬಹುಶಃ ಎಲ್ಲರೂ ಹೈಸ್ಕೂಲ್ ವರ್ಗ ಓದಿರಿ ಅಂತ ನನಗೆ ಅನ್ಸುತ್ತೆ. ದಿಸ್ ಈಸ್ ಅಂದ್ರೆ ಡಿಸೀಸ್. ಯಾವುದು ಆರಾಮಿಲ್ಲವೋ ಅದೇ ಅನಾರೋಗ್ಯ. ಆರಾಮಿಲ್ಲದಕ್ಕೆ ಅನಾರೋಗ್ಯ ಅಂತ ಕರೀತಾರೆ ಇಂಗ್ಲೀಷ್ನಾಗ. ಕನ್ನಡದ ಒಂದು ಹೆಸರು. ನೆಕ್ಸ್ಟ್ ಆರೋಗ್ಯ ಅನಾರೋಗ್ಯ ಅನ್ನೋದು ಏನು? ಒಂದು ರೊಕ್ಕ ಇದ್ದು ಒಂದು ಕಡೆ ಚಿಂತ, ಒಂದು ಕಡೆ ಡಬ್ಬ, 2 ಮುಖ ಇದ್ದೇ ಇರ್ತದೆ ಯಾವತ್ತೂ. ಕಷ್ಟ ಸುಖ ಕತ್ತಲೆ ಬೆಳಕು 2 ಮುಖದ ನಾಣ್ಯಗಳಿವೆಲ್ಲ ಮನುಷ್ಯರೊಳಗೂ ಇವು ಲಾಭ ಆಗ್ತವೆ. ಹಂಗೆ ಆರೋಗ್ಯ ಅನಾರೋಗ್ಯ ಯಾಕೆ ಬರ್ತಾವ? ಈ ಅನಾರೋಗ್ಯ ಯಾಕೆ ಬರ್ತಾವ? ನಮ್ಮ ಚಿಕಿತ್ಸಾ ಪದ್ಧತಿಗಳು ಹೆಂಗದವ ಮಾಡರ್ನ್ ಅಂದ್ರೆ ಈಗ ಆಧುನಿಕ ಔಷಧಿ ಪದ್ಧತಿ ಹೆಂಗೈತಂದ್ರೆ ಏನಪ್ಪ, ಕಾಲು ಇದ್ದವ ಈ ಗುಳಿಗೆ ತುಂಬ ಕಡಿಮೆ ಆಗ್ತದೆ. ಹೌದ್ರಿ, ಕಾಲು ಯಾಕೆ ಬಂತು? ದನದ ವಿಷಯಕ್ಕೆ ಬಂದ್ರೆ ದನ ಹಾಲು ಕಡಿಮೆ ಕೊಡ್ತೀರಿ, ಸರಿಯಾಗಿ ಮೇಯೋದಿಲ್ರಿ, ಪುಡಿ ಹಾಕಿ ಬರೋರೇ ಇರುತ್ತೆ, ಅಷ್ಟಕ್ಕೆ ಮುಗಿಯೋದಿಲ್ಲ. ನಿಜವಾದ ಚಿಕಿತ್ಸಾ ಪದ್ಧತಿ ಮನುಷ್ಯ ದನ ಎಲ್ಲಿಂದ ಪ್ರಾರಂಭ ಆಗುತ್ತಂದ್ರೆ ಅದು ಯಾಕಾಗಿತ್ತು ಅಂತ ಕಂಡುಹಿಡಿಬೇಕು. ಶಾಣೆ ಅದಾವ ಆ ವಿಷಯದಾಗ ಮನುಷ್ಯ ಡಾಕ್ಟರ್ಗಿಂತ ದನದ ಡಾಕ್ಟರ್ 100 ರೂಪಾಯಿ ಮೇಲು. ಯಾಕಂದ್ರೆ ಮನುಷ್ಯ ನಾವು ಹೇಳ್ತೀವಿ, ಡಾಕ್ಟರ್ ನಿನ್ನೆ ತೋಟಸ್ವಾಮಿ ಜಾತ್ರೆ ಅದೇನು ಮೆಣಸಿನ್ಕಾಯಿ ಇದ್ದು ಅವನು ಮೆಣಸಿನ್ಕಾಯಿ ಕರ್ತಿದ್ರು ಹೊಟ್ಟೆ ತುಂಬ ತಿಂದಿವ್ರಿ. ಅಲ್ಲಿ ಜಾತ್ರೆ ತೋಟಸ್ವಾಮಿ ಮಾಡೋದು ಎದುರಿಗೆ ಇವತ್ತು ಹೊಟ್ಟೆ ಜಾಡ್ಸಕತ್ತೀವಿ. ಡಾಕ್ಟರ್ ಏನು ಇಲ್ಲಿ ಕೆಲಸ ಗುಳಿ ಬಂದು ಕೊಡ್ತಾನೆ, ಕಡಿಮೆ ಆಗ್ಬಿಟ್ಟು. ಯಾಕಂದ್ರೆ ನಾವು ಹೇಳಿರ್ತೀವಿ ಎಲ್ಲ ದನದ ವಿಷಯ. ಯಾವ್ದಾರ ದನ, ಯಾವ್ದಾರ ಎಮ್ಮಿ, ಯಾವ್ದಾರ ಕರ ಬಂದು ಡಾಕ್ಟರ್ ಬಂದು ಹೇಳ್ತಾನೆ, ನಾ ಇಂಥ ತಿಂದಿದ್ದೆ, ನನಗೆ ಇಂಥ ತಿನ್ಸಿದ್ರು, ನನಗೆ ಹಿಂಗೆ ಮಾಡಿದ್ರು ಅಂತ ಎಂದಾದ್ರು ಕಂಪ್ಲೇಂಟ್ ಹೇಳ್ತವ್ರು ದನ ಇಲ್ಲ. ಅದನ್ನ ಕಂಡು ಹಿಡಿಬೇಕಂತ ಯಾರು? ಡಾಕ್ಟರ್ ಶಾಣೆ. ನಿಜವಾಗಿ ದನದ ಡಾಕ್ಟರ್ ಶಾಣೆ ಇದ್ರೆ ಇರಬೇಕು, ಅದಾರ ಇರ್ಲಿ ಅಂತ ಆಸೆ ಮಾಡ್ತೀನಿ ನಾನು. ಅವಾಗ ದನಗಳ ಆರೋಗ್ಯ ನಾವು ಕಾಯ್ಕೊಳ್ಳೋಕ್ಕಾಗ್ತದೆ. ಅಲ್ಲಿ ಒಂದು ಶಬ್ದ ನಾ ಹೇಳಕ್ಕೆ ಇಚ್ಛೆ ಮಾಡ್ತೇನೆ. ನಿರಂತರ ಯುದ್ಧ ಅಂದ್ರೆ ಏನು? ಸ್ಟಾರ್ಟಿಂಗ್ ಒಂದು ನೀವು ಭೀಷ್ಮದ ಪೂರ್ವ ನೋಡಿದ್ರಿಲ್ಲ ಗೊತ್ತಿಲ್ಲ, ಇಡೀ ಆಗಿತ್ತು 2 ಲಕ್ಷ ನೋಡಿದಿಲ್ಲ. ಆ ಯುದ್ಧ ಮಹಾಯುದ್ಧ ನಡೀತಾ ಇರ್ತೈತಿ. ಏನೇನಾಗಲಿ ಅಂದ್ರೆ ಒಬ್ಬ ಕೃಷ್ಣ ದೊಡ್ಡ ಅತಿರಥ ಮಹಾರಥರು ಭೀಷ್ಮರಂತವ್ರನ್ನ ಎದುರಿಸ್ತಾನೆ. ಆ ಶಕ್ತಿ ಎಲ್ಲಿಂದ ಬಂತು? ನಮ್ಮ ದನ ಸಂಬಂಧಪಟ್ಟ ನೆಕ್ಸ್ಟ್ ಇದು ನಮ್ಮ ಮನುಷ್ಯರ ದೇಹದೊಳಗೆ, ದನದ ದೇಹದೊಳಗೆ ಯಾವಾಗಲೂ ನಡೆದಿರ್ತೈತಿ ಯುದ್ಧ. ಇದೇನು ಯುದ್ಧ ರೀ, ಏನ್ ಮಾಸ್ಟರ್ ಏನ್ ಹೇಳತ್ತ ನೀವು ಅಂತ ಅನ್ಬೋದು. ಇವ ಸಣ್ಣ ಕೃಷ್ಣ ಪರಮಾತ್ಮ, ಇವ ಕಂಸ ಮಹಾರಾಜ, ಅವನ ಮಾವ ಗೊತ್ತಲ್ಲ, ಕತ್ತಿ ಎಲ್ಲರಿಗೂ ಗೊತ್ತೈತಿ.
ಅದೇ ರೀತಿ ಫೀಲ್ಡ್ನ್ಯಾಗ ಅಂದ್ರೆ ಯುದ್ಧ ಭೂಮಿಯೊಳಗೆ ಭೀಷ್ಮನ ಎದುರಿಗೆ ಅರ್ಜುನ ಅಥವಾ ಯಾರು ಹಿಡಿದವ್ರು ಯಾರು? ಕೃಷ್ಣ ಶ್ರೀಕೃಷ್ಣ. ಕೃಷ್ಣ ಆದ್ರೆ ಅವನ ಕೈಲಿ ಕೊಲೆ ಆಗಲ್ಲ, ಅವನ ಕೊಲೆ ಮಾಡ್ಸಕ್ ಶಾಣೆ ಇದ್ದವ ಕೃಷ್ಣ. ಆದ್ರೆ ಆ ಧೈರ್ಯ ಎಲ್ಲಿಂದ ಬಂತು ಅವ್ನು ಕೃಷ್ಣಗ? ನೀವು ಸುಮ್ಮನೆ ಅವ ದೇವ್ರಿಗೆ ಅಂತ ಅನ್ಬೇಡ್ರಿ, ಬಹಳ ಚಾಣಾಕ್ಷ ಅವ. ಇದನ್ನ ಯಾಕೆ ಏನ್ ಸರ್ ಒಪ್ಪಿದೆ, ಅದನ್ನ ಇಲ್ಲ ಅನ್ನೋದಿಲ್ಲ, ಅದಕ್ಕಿಂತ ಬಹಳ ವಸ್ತು ಇಲ್ಲಿ ಏನಾಗಿದೆ, ನಮ್ಮ ದೇಹದೊಳಗನು ಈ ರೋಗನ ಎದುರಿಸೋದು ಅಂತ ದೊಡ್ಡ ದೊಡ್ಡ ಅಸುರರು ಭೀಷ್ಮನಂತ ಮಹಾಸುರನ್ನ ಎದುರಿಸ್ಬೇಕಾದ್ರೆ ಶಕ್ತಿ ಇರ್ಬೇಕು ನಮ್ಮಲ್ಲಿ. ದನಗಳೊಳಗೂ ಆ ಶಕ್ತಿ ಇದ್ದರೆ ಎಂತ ರೋಗಿದ್ರು ತಡ್ಕೊಂತಾರೆ. ಆ ಶಕ್ತಿ ಹೆಂಗ್ ಬರುತ್ತೆ ಏನ್ ಬರುತ್ತೆ ಮುಂದಿನ ಸ್ಲೈಡ್. ಇದು ಒಂದ್ ದನ ಆರಾಮೈತೆ ಇಲ್ಲ ಅನ್ನಕ ನಾನು ನಿಮ್ಗೆ ಹೇಳ್ಬೇಕು, ಯಾಕೆ ದನ ಕಟ್ಟಿರಿ ಎಲ್ಲರಿಗೂ ಗೊತ್ತೈತಿ. ಮೇವು ಬಿಡ್ತಿರ್ತಾವ, ಮೇವು ಬಿಡ್ತು ಅಂದ್ರೆ ಯಾಕ ಮೇವು ತಿನ್ನೋದ್ರಿ, ಹಾಲು ಹಿಡ್ಲಿಲ್ಲ. ಮತ್ತು ನಮ್ಮ ಮಂದಿಗೆ ಮೇವು ತಿಂದಿದ್ರು ಅಡ್ಡಿ ಇಲ್ಲ, ಹಾಲು ಕರೆಕ್ಟ್ ಕೊಡ್ಬೇಕು. ಹಾಲು ಕಡಿಮೆ ಕೊಡತ್ ನೋಡ್ರಿ ಅಂದ್ರೆ ಅದಕ್ಕೆ ಏನೋ ಆಗೈತ್ರಿ ಅನ್ನೋ ಅರ್ಥದಾಗನೇ ಕೇಳ್ತಾರೆ ನಮ್ಮ ರೈತ. ತಪ್ಪಾಗುದಲ್ಲ, ಅದು ಒಂದು ಲಕ್ಷಣ. ಆಮೇಲೆ ಸಗಣಿ ನೋಡ್ರಿ, ಎದ್ದುಕೊಳ್ಳಿ ಯಾರು ಸಗಣಿ ಕಸ ಬೆಳೆಯೋದ್ರ ಕಸ ನೋಡ್ತಾರೋ ದನಗಳ ಆರೋಗ್ಯದ ಒಂದು ನಿರ್ಣಯ ಮಾಡಕ್ ಸಾಧ್ಯ ಐತಿ. ಅದೇ ರೀತಿ ವಿನೋಬ ಭಾವೆಯವರು ನಕ್ಷೆ ವಿಷಯದಲ್ಲೂ ಹೇಳ್ಯಾರ, ಯಾರಿಗೆ ಬರೋಬರಿ ಆಗುತ್ತೋ ರೋಗ ಇರೋದ್ರಲ್ಲಿ ಬಹಳ ಕಡಿಮೆ ಇರುತ್ತೆ. ಬರೋಬರಿ ಇರ್ಬೇಕಂತ ಅದೇ ಮೂಲ. ನಾವೆಲ್ಲ ತಂಬಾಕ ಸಿಗರೇಟು ಅದು ಚಾ ಇರ್ಲಿಕ್ಕೆ ಬರುದೇ ಇಲ್ರಿ, ಮತ್ತು ನಮ್ಮ ಚಾ ಹೊಡೆದು ಮತ್ತು ಕೆಲವರು ಬೇರೆ ಹೊಡಿತಾರೆ, ಅವಾಗ ಆಗೈತೆ ಅವ್ರಿಗೆ. ಏನು ಮಾಡೋಕ್ಕಾಗೋದಿಲ್ಲ, ನಾವು ಬೆಳೆಸ್ಕೊಂಡ್ರೆ ಹವ್ಯಾಸ. ಅದು ದನಕ್ಕೆ ಪುಣ್ಯಕ್ಕೆ ಅವ್ರಿಗೆ ಯಾರು ಕಲಿಸ್ಬೇಕಾಗಿದ್ದಂಥ ಚಟ. ಆಗ ದನದ ಇನ್ನೊಂದಿಷ್ಟು ಲಕ್ಷಣ, ಮೂಗ್ ಹೆಸರಾಗೈತೆ ಇಲ್ಲಿ ನೋಡಂತಾರೆ ಹಿರಿಯರು. ಮೂಗ್ ಹೆಸರಾಗೈತೆ, ಹಸರು ಅದ್ರ ಯಾವ ಮಾತಿ ಮಾಡಿ ಮುಖ ಅಂತ ದನದ್ದು ಒಂದು ಕರಗಿರ್ತೈತಲ್ಲ, ಅದು ಹಸಿ ಇರ್ಬೇಕು, ಅದ್ರ ಆರೋಗ್ಯದ ಲಕ್ಷಣ. ಆಮೇಲೆ ಕಿವಿ ಬವಿ ಅಲ್ಗಾಡಿಸ್ಬೇಕು. ನಾವು ಯಾರು ಹಿಂದಗ ಮುಂದಗ ಅದು ರಿಯಾಕ್ಷನ್ ತೋರಿಸ್ಬೇಕು, ಪ್ರತಿಕ್ರಿಯೆ ತೋರಿಸ್ಬೇಕು. ಅವು ದನ ಇದ್ದಂಗೆ ಅಂತ ಬೈತಾರೆ, ಆದ್ರೆ ದನಕ್ಕೂ ಪ್ರತಿಕ್ರಿಯೆ ತೋರಿಸೋ ಗುಣ ಐತಿ. ನೀವು ಯಾವ್ದಾರ ಅರೆದ ಎತ್ತಿನಂತ ಹೋಗ್ರಿ ನೋಡೋ, ಬಾರ ಮಾವ ಓಟ್ ಹಾಕ್ತಾರ. ಎತ್ತಿನ ನನಗೆ ಅನುಭವ ಅದೇ, ಸ್ವತಃ ಚಿಕ್ಕ ಎತ್ತಿನ ಆಪರೇಷನ್ ಮಾಡಿದ್ರೆ 6 ತಿಂಗಳು ಬಿಟ್ಟು ಹೋಗಿ ನಮ್ಮ ದೊಡ್ಡಪ್ಪ ಮಾತಾಡ್ಸಕ್ ಹೋದವ್ ನಾನು. ಯಾಕಲ್ಲ ದೊಡ್ಡಪ್ಪ ಆರಾಮಾಗಿಯಾ ಅನ್ನೋದ್ರಾಗ ನನ್ನ ಧ್ವನಿ ಕೇಳಿ ಅದು ಎದ್ದು ನಿಂತ್ಬಿಡ್ತು ಅಂತ ಹೇಳ್ತು. ಹಾಯಾಕ ಯಾಕೆ ಒಂದು ತಾಸಿಗೆ ಆಪರೇಷನ್ ಮಾಡಿದ್ದೆ, ಅದ್ರ ಎಲ್ಲ ಆಪರೇಷನ್ ಕಾಲಿಂದು ಏನೇನೋ ಮಾಡಿದ್ದೆ. ನನ್ನ ಧ್ವನಿ ಬರ್ತಿರ್ಬಿಟ್ಟಿದ್ದೆ. ನನ್ನ ಸೂಕ್ಷ್ಮದ ಅರ್ಥ ಆಗತ್ತೆ. ಅದನ್ನು ಒಂದು ನೀವು ಮೈಸೂರಿಗೆ ಯಾರು ಹೋಗಿದ್ರೆ ಜೂನೇ ಒಂದು ಫೋಟೋ ಬರೆದು ಹಾಕ್ಯಾರಲ್ಲಿ. ವನ್ಯ ಮೃಗಗಳು ಅಂತ ಅಡವಿ ಪ್ರಾಣಿಯೂ ಸಹಿತ ಪ್ರೀತಿಯ ಭಾಷೆ ಅರ್ಥ ಆಗುತ್ತೆ. ನಮ್ಗೆ ನಿಮಗೆ ಮಾತಾಡೋದು ಕನ್ನಡ ಇಂಗ್ಲೀಷ್ ಹಿಂದಿ ಭಾಷೆ ಇದ್ದೀವಿ ನಾವು. ಆದ್ರೆ ಈ ಸೃಷ್ಟಿ ಒಳಗೆ ನಿಸರ್ಗದಾಗ ಪ್ರಾಣಿಗಳಿಗೂ ಅದರದ್ದೇ ಆದ ಭಾಷೆ ಇದೆ. ಅವುಗಳಿಗೆ ಮನುಷ್ಯನ ಭಾವನೆಯನ್ನು ತಿಳ್ಕೊಳ್ಳೋ ಶಕ್ತಿ ಅದು. ದನ ಎಂತ ಸೂಕ್ಷ್ಮದ, ತನ್ನ ಹೆಗಲ ತಾನ ನೆಲ ಹಾಕೊಳ್ಳೋದು ವಿಡಿಯೋ ನೋಡಿರ್ಬೇಕು ನೀವು, ಭಾಳ ಯೂಟ್ಯೂಬ್ನ್ಯಾಗ ಯಾರು ಅದೆಲ್ಲ ಸೃಷ್ಟಿ ಇದ. ನೆಕ್ಸ್ಟ್ ಇದನ್ನ ನಾನು ಭಾಳ ಹೇಳಕ್ ಹೋಗೋದಿಲ್ಲ. ಅನಾರೋಗ್ಯ ಅಂದ್ರೆ ಏನು, ಆರೋಗ್ಯ ಅಂದ್ರೆ ಏನು ಭಾಳ ತಗೊಂಡ್ ಗೊತ್ತಿರ್ಬೋದು. ನೆಕ್ಸ್ಟ್ ಅದೇ ಇದ್ರ ಬಗ್ಗೆ ಏನಾದ್ರು ಸಂಶಯ ಇದ್ರೆ ಕೇಳಿ ನಾನು ಬಂದಿದ್ದು ಒಂದು ವಿನಂತಿ ಏನು ಅಂದ್ರೆ, ನಿಮ್ಗೆ ಎಲ್ಲಾದ್ರೂ ಸಂಶಯ ಬಂದರೆ ಒಂದು ಪೆನ್ನು ಹಾಳಿ ಕೊಟ್ಟರೆ ಪುಣ್ಯಾತ್ಮರು ಬರಬೇಕು. ನಾನು ವೈದ್ಯನ ಚರ್ಚೆ ಮಾಡೋಣ, ಅದನ್ನ ಮಾಡಿ ಕೇಳಿ. ಈ ಮಧ್ಯೆ ಕೇಳೋದಂತೂ ಆಗೋದಿಲ್ಲ, ಟೈಮಿನ ಮಿತಿ ಇರೋದಿಲ್ಲ. ಅದಕ್ಕೆ ಬಂದಿಟ್ಕೊಂಡು ಡಿಸ್ಕಸ್ ಮಾಡಿ. ಈಗ ಆರೋಗ್ಯ ನಾನು ಜಂಪ್ ಮಾಡಿದೆ, ಹಾರಿದೆ, ಮುಂದಕ್ಕೆ ಹೋದ್ರೆ ನಾ ಈಗ ಭಾಳ ಹೇಳಿಲ್ಲ. ನಿಮ್ಗೆ ಏನು ತಲೆ ಇರುತ್ತೆ ಇಲ್ರಿ, ಯೋಚನೆ ಕಡ್ದ ಹಂಗೆ ಅದು ಯಾವ ಏನು ಕೆಲವೊಂದು ರೋಗ ಹೊಳಿತಾವ ತಲೆಗೆ, ಅದನ್ನು ಹೇಳ್ತೀವಿ. ಬಟ್ ಸಂಕ್ಷಿಪ್ತ ಆಗಿರುತ್ತೆ. ಅಂಥ ಪ್ರಶ್ನೆಯನ್ನು ಬರ್ತೀವಿ, ಡಿಸ್ಕಸ್ ಮಾಡ್ತೀವಿ. ರೋಗ ಯಾರಿಗೆ ಬರ್ತದೆ ಅಂದ್ರೆ, ನಾವು ನಮ್ಮ ಆಧುನಿಕ ವಿಜ್ಞಾನ ಮನುಷ್ಯ ಡಾಕ್ಟರು MBBS ಮಾಡಿದವರು BBSc ಪಾಸ್ ಅವರು ಹೇಳೋದು ಏನಂದ್ರೆ, ರೋಗಕ್ಕೆ ಒಂದಿಷ್ಟು ಕಾರಣದಪ್ಪ, ಒಂದಿಷ್ಟು ಹೊರಗಿನ ಕಾರಣ, ಒಂದಿಷ್ಟು ಒಳಗಿನ ಕಾರಣ. ಊರಾಗ ಗತ್ತ ಆಗ್ಬೇಕಂದ್ರೆ ಹೊರಗಿನವ್ರು ಬಂದರು ಊರು ಕೆಡಿಸ್ಬೇಕು, ಇಲ್ಲ ಊರಾಗಿದ್ದವರು ಊರು ಕೆಡಿಸ್ಬೇಕು. ಸಿಂಪಲ್, ಭಾಳ ಸಿಂಪಲ್ ಹೇಳ್ತಿರ್ತೀನಿ. ಹಾಗೆ ಬ್ಯಾಕ್ಟೀರಿಯಾ, ವೈರಸ್ ಏನೇನೋ ಬಂದಾಗ ಅವೆಲ್ಲ ಚಿತ್ರಪತ್ರ ತೋರಿಸ್ತೀನಿ ನಾನು ನಿಮ್ಗೆ ನೆಕ್ಸ್ಟ್.
ರೋಗ ಯಾಕೆ ಬರ್ತದೆ ಕನ್ನಡದಾಗ ಏನು ಒಳಗೆ ಬಂದ್ರೆ ಆನುವಂಶಿಕ ಇದು ಬಹಳ ಮುಖ್ಯ. ಯಾರು ತಿಳಿದಿ ಅವ್ರ ಮೊದಲ ಅವ ಇವ್ರ ಮಗ ಇವ್ರ ಮೊಮ್ಮಗ ಹಿಂಗೆ ಹೇಳ್ತೀವಿ ಅಂದ್ರೆ ಆನುವಂಶಿಕತೆ ಬಹಳ ಮುಖ್ಯ. ಹಾಗೆ ನಮ್ಮ ದನಕ್ಕೂ ಐತಿ ಯಾವ ತಳಿ ಯಾವ ಆಕಳಿನ ಅದು ಸಂತತಿ ಯಾವ ಹೋರಿಯ ಸಂತತಿ ಇದು ಬಹಳ ಮುಖ್ಯ ಆಗುತ್ತೆ ನಮ್ಮ ಹೈನುಗಾರಿಕೆ. ಅಂದ್ರೆ ಚಯಾಪಚಯಕ್ರಿಯೆ ಅಂದ್ರೆ ಅದರ ಪಚನ ಶಕ್ತಿ ಅದರದ್ದು ಹೃದಯ ಬಡಿತ ರಕ್ತ ಚಲನೆ ಇತ್ಯಾದಿ ಇತ್ಯಾದಿ ದೇಹದ ಎಲ್ಲ ಚಟುವಟಿಕೆ ಹೆಂಗದವ ಅದ್ರ ಮೇಲೆ ಹಾರ್ಮೋನ್ ಇದನ್ನ ನೆನಪಿಡ್ಬೇಕು ನಾವು. ಇದು ಒಂಥರ ಶಬ್ದ ಹೊಸ ಶಬ್ದ ಅನ್ಸುತ್ತೆ ಹಾರ್ಮೋನ್ ಅಂದ್ರೆ ಹೊಸದೇನಿಲ್ಲ ಭಾಳ ಮಂದಿ ಗೊತ್ತಿರುತ್ತೆ. ಹಾರ್ಮೋನ್ ಅಂದ್ರೆ ಎಂತ ಅದೊಂದು ಕೆಟ್ಟ ಸ್ವಭಾವ ಯಾರ ಅವ್ರಿಗೆ ಯಾಕೆ ಇಷ್ಟ ಮಾಡ್ಬೇಕಂತ ನಿಂತ್ಬಿಡ್ತೀನಿ ನಾ ಹೇಳಕ್ಕೆ ಹೋಗೋದಿಲ್ಲ. ಹಾರ್ಮೋನ್ ಅಂದ್ರೆ ಇಲ್ಲ ಇವತ್ತು ಮನುಷ್ಯ ಒಂದು ತುಡುಗ ಹುಡುಗ ಒಂದು ತುಂಡು ಹುಡುಗ ಅಥವಾ ಹುಡುಗಿ ಯಾಕೆ ಹಂಗೆ ಹರಿಯಾಡ್ತಾರ ಯಾಕೆ ಹಂಗೆ ಮಾಡ್ತಾರ ಯಾರೋ ಏನೋ ಬಗ್ಗೆ ಟಿವಿಯಾಗ ನೋಡ್ತೀವಲ್ಲ ಅವ್ರಿಗೊಂದು ಈಗ ಅವ್ರಿಗೊಂದು ಅವ ಅಕ್ಕಿ ಬಂದ ಯಾಕೆ ಆಗ್ತವೆ ಇವೆಲ್ಲ ಏನೇನೋ ಕಾರಣಕ್ಕಂತಲ್ಲ ಅದು ಹಾರ್ಮೋನ್ ಕಾರಣಕ್ಕೆ. ದನದದು ಭಾಳ ಮಹತ್ವದ ಹಾರ್ಮೋನು ಇಂಥದ್ದಲ್ಲ ಬೇರೆ ವಿಷಯಕ್ಕೆ ಹಾಲು ಇರಿಸೋದಕ್ಕೆ ಗಬ್ಬಾಗಕ್ಕೆ ಕರ ಬೆಳೆಯಕ್ಕೆ ಬೆಳವಣಿಗೆ ಆಗಕ್ಕೆ ಹಾರ್ಮೋನ್ ಬೇಕು. ಅದನ್ನು ಡೀಟೇಲ್ ಮಾತಾಡೋಣ. ವಯಸ್ಸು ಅದಕ್ಕೂ ಒಂದು ವಯಸ್ಸು ಇರ್ತೈತಿ. ಈಗ ದನ ನಾವು ಎಷ್ಟು ವಯಸ್ಸಿರ್ತನ ಸಾಕಕ್ಕೆ ಸಾಧ್ಯ 20 ವರ್ಷ ಎತ್ತು ಸಾಕ್ಬೋದು. ಆಕಳ ಏನಿದ್ರೆ ಎಷ್ಟು ಸೂರು ಸಾಕ್ತೀವಿ. ಕೆಲವೊಂದು ಆಕಳ ಅತ್ಯಂತ ಬಚಿತ ಅಂತ ಹೇಳ್ತೀವಿ ನಾವು. 10 ಸೂರು 12 ಸೂರು ಕೊಟ್ಟದ ಆಕಳ ಇನ್ನೂ ಗಂಭೀರವಾಗಿ ಚೆನ್ನಾಗೇ ಇರ್ತವೆ. ಬಟ್ ಕೆಲವು ಈಗ ಹೊಸ ತಳಿಗಳು ಮಿಶ್ರ ತಳಿಗಳು ಬಂದು ಏನಾಗೋ 5-6 ಸೂರು ಆಗೋದ್ರಾಗ ಜೋರು ಹಿಡಿತವೆ. ಯಾಕಂದ್ರೆ ನಮ್ಮ ಸಾಕಾಣಿಕೆ ಪದ್ಧತಿ ಇರ್ತೈತಿ 6 ವರ್ಷದಿಂದ ಇರ್ತದೆ. ಆಮೇಲೆ ಈಗ ಗಂಡು ಹೆಣ್ಣು ಇದು ಮನುಷ್ಯರಿಗಿನ ಹೇಳೋದಿಲ್ಲ ಅಲ್ವಲ್ಲ. ಜಡ್ಡು ಅಥವಾ ಬ್ಯಾನಿ ಅನ್ನೋದು ಗಂಡು ಮಕ್ಕಳಿಗೂ ಬೇರೆ ಇರ್ತಾವೆ, ಹೆಣ್ಣು ಮಕ್ಕಳಿಗೂ ಬ್ಯಾನಿ ಬೇರೆ ಇರ್ತವೆ. ಬರ್ತೀನಿ ಸರ್, ಬರ್ತಿಟ್ಕೊಳ್ರಿ. ನಾನು ಯಾರಿಗಾದ್ರೂ ಯಾಕೆ ಕೇಳಕತ್ತೀನಿ ಅಂದ್ರೆ ದಯವಿಟ್ಟು ಅವ್ರು ಸರ್ ಏನು ಕೇಳಿದ್ರಲ್ಲ ಫಸ್ಟ್ ಬರ್ದಿರ್ತಾರೆ. ತಳಿ ಬಗ್ಗೆ ಇನ್ನಷ್ಟೇ ಹೇಳ್ರಿ. ಎಸ್ ಈಗ ಹೇಳಿದ್ರೆ ಮತ್ತೆ ಮುಂದಕ್ಕೆ ಲಾಭ ಆಗೋದು ಪ್ಲೀಸ್. ಈಗ ನಾ ಹೇಳಿದೆ ಗಂಡು ಮಕ್ಕಳು ಜಡ್ಡು ಹೆಣ್ಮಕ್ಳು ಜಡ್ಡು ಅಂದ್ರೆ ಹೆಣ್ಣು ಮಕ್ಕಳಿಗೆ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ. ಇವತ್ತು ಯಾರ್ಯಾರು ನಾವು ವಿಷಯವನ್ನು ಗಂಡು ಮಕ್ಕಳು ಅನ್ನೋರಿಗೆ ಹೆಣ್ಣು ಮಕ್ಕಳು ಹೆರಿಗೆ ಬ್ಯಾನಿ ಅಂದ್ರೆ ಏನು ಅನ್ನೋದು ಗೊತ್ತಿದೆ ಸತ್ಯನೇ ಇಲ್ಲ. 10 ಜನ್ಮ ಹುಟ್ಟಿ ಬಂದ್ರು ಗಂಡಸ ಜಾತಿಗೆ ಹೆಣ್ಮಕ್ಳು ಹೆರಿಗೆ ಬ್ಯಾನಿ ಅಂದ್ರೆ ಏನು ಅನ್ನೋದು ಅರ್ಥ ಆಗಲ್ಲ. ಆ ತಾಯ್ತನದ ಸುಖ ಅಂತ ಇರುತ್ತೆ. ಮನುಷ್ಯರದೇ ತಗೊಂಡು ಹೇಳ್ತೀನಿ ಅಂತ ಅಂತೂ ಕರೆಕ್ಟ್ ಅದು. ತಾಯ್ತನದ ಸುಖ ಅಂದ್ರೆ ಕೂಸಿಗೆ ಹಾಲು ಕೊಡಿಸ್ಬೇಕಾದ್ರೆ ಆಕೆ ಸಿಗುವ ಆನಂದ ನಮ್ಮ ಕಲ್ಪನೆಗೂ ಮೀರಿದ್ದು, ಗಂಡು ಮಕ್ಕಳಿಗೆ ಮೀರಿದ್ದರು. ಹಿಂಗೆ ಕೆಲವೊಂದು ಸ್ಪೆಸಿಫಿಕ್ ಅದಾವ. ಗಂಡು ಮಕ್ಕಳದ ವಿಶೇಷ ಬೇರೆ, ಹೆಣ್ಣು ಮಕ್ಕಳದ ವಿಶೇಷ ಬೇರೆ. ಗಂಡು ಮಕ್ಕಳು ಜಡ್ಡ ಒಂದು ಬೇರೆ ಅದಾವ, ಅವು ಗಂಡು ಮಕ್ಕಳಿಗೆ ಬರ್ತಾವ. ಹೆಣ್ಣು ಮಕ್ಕಳು ಜಡ್ಡನು ಬೇರೆ, ಅವು ಬರೀ ಹೆಣ್ಣು ಮಕ್ಕಳಿಗೆ ಬರ್ತಾವ. ಇಬ್ಬರಿಗೂ ಬರುವ ಬೇರೆ ಅದ, ಅವನು ಸಿಗ್ತಾವೆ. ಪೋಷಕಾಂಶಗಳು ಕೊರತೆ ವಾತಾವರಣ ಇದು ಬಹಳ ಮುಖ್ಯ. ಹವಾಮಾನ ಕೆಟ್ಟೈತ್ರಿ, ಥಂಡಿ ಬಹಳ ಬಿಸಿ ಐತ್ರಿ, ಮಳೆ ಆಗ್ತರಿ, ಬೆಳೆ ಆಗ್ತರಿ, ಇವೆಲ್ಲ ವಾತಾವರಣ ಅದು ನಮ್ಮ ಕೈಯಾಗಿ ಇರೋದಿಲ್ಲ. ಅದರಿಂದ ರಕ್ಷಣೆ ತಗೊಳ್ಳೋದು ನಮ್ಮ ಜವಾಬ್ದಾರಿ. ಈ ಪೋಷಕಾಂಶ ಅಂದ್ರೆ ಆಹಾರ, ಇದ್ರ ಬಗ್ಗೆ ಇನ್ನಷ್ಟು ನಾನು ಹೇಳ್ತೀನಿ. ಇನ್ನು ಹೊರಗಿನ ವಸ್ತು ಹೇಳಿದ್ದಲ್ಲ, ನಿರ್ಜೀವ ವಸ್ತು, ದೈಹಿಕ ಕಾರಣ, ರಾಸಾಯನಿಕ. ನೋಡಿ ನಮ್ಮ ಕೃಷಿಕರು ಹೊಲದಾಗ ಇವತ್ತು ಎಣ್ಣೆ ಹೊಡೆಯೋದಂದ್ರೆ ಹೊಲಕ್ಕೆ ಎಣ್ಣೆ ಹೊಡೆಯೋದ ಹೇಳೋದು. ಕಟ್ಟಿಗೆ ಎಣ್ಣೆ ಹೊಡೆದಿನ್ರಿ, 2 ಆಗ್ಯಾವ್ರಿ, 3 ಆಗ್ಯಾವ್ರಿ, ಹತ್ತಿಗೆ ಎಣ್ಣೆ ಹೊಡೆದಿನ್ರಿ, ಅದೇನು ಹೇಳ್ತಾರೆ ಎಣ್ಣೆ ಹೊಡೆಯೋದಂದ್ರೆ ಈ ರಾಸಾಯನಿಕ ಸಿಂಪಡಿಸೋದು. ದನಕ್ಕೂ ಎಷ್ಟೋ ಸಾರಿ ಅದು ಡೇಂಜರ್ ಆಗಿದೆ, ನಮ್ಮದು ಗಮನಕ್ಕೆ ಬರೋದಿಲ್ಲ. ಅದ್ರ ಬಗ್ಗೆ ಆಮೇಲೆ ಅಲರ್ಜಿ, ಇದಕ್ಕೆ ಏನೂ ಕಾರಣ ಬೇಕಾಗಿಲ್ಲ. ಅಲರ್ಜಿ ಯಾರು ಮನುಷ್ಯ ಅಲರ್ಜಿ ಇದನ್ನು ತಗೋಬೇಡ, ಅದನ್ನ ತಿನ್ಬೇಡ, ಇದನ್ನು ತಿನ್ಬೇಡ ಏನೋ ಹೇಳ್ತಾರೆ. ಅದ್ರ ನೀರಿಗೊಂದು ಐತಿ. ಕೆಲವರಿಗೆ ಕೆಲವು ವಿಷಯ ಕೆಲವು ವ್ಯಕ್ತಿಗಳ ಹತ್ರ ಅಲರ್ಜಿ. ಅವ್ನು ನೋಡಿದ್ರೆ ಆಯ್ತು ನನಗೆ ಯಾಕೋ ಏನು ಅದು ಅಲರ್ಜಿ. ಇದು ಬಹಳ ಮಾನಸಿಕವಾಗಿ ಸಂಬಂಧ. ಆದರೆ ನಮ್ಮ ದನಕ್ಕೆ ಅಷ್ಟೊಂದು ಮಾನಸಿಕವಾಗಿ ಅವ್ರ ಕಾಟ ಇಲ್ಲ. ಬೇರೆ ರೀತಿಯಿಂದ ಅಲರ್ಜಿ ತಿನ್ನಬಾರ್ದು, ತಿಂದ್ರೆ ಪಾರ್ಟಿ ನೀವು ಅಂತ ಏನೋ ತಿಂತವ್ರು ಕಸ ಕಟ್ಟಿ ಅವಾಗ ಅಲರ್ಜಿ ಆಗೋ. ಹುಳ ಮುಟ್ಟಿದ್ರೆ, ಹಾವು ಕಡಿದ್ರೆ, ಜೇನುಹುಳ ಕಡಿದ್ರೆ, ಒತಿಕೆಟ್ಟು ಕಡಿದ್ರೆ ಅಲರ್ಜಿ ಆಗುತ್ತೆ. ಜೇನುಹುಳ ಕಡಿದ್ರೆ ಇನ್ನು ಬ್ಯಾಕ್ಟೀರಿಯಾ ವೈರಸ್ ಇತ್ಯಾದಿ ಹುಳ ಆಗೋದು, ಲಾಡಿ ಹುಳ, ಜಂತ್ ಹುಳ, ಈ ಥರದ್ದು ಹೊಟ್ಟೆ ಹುಳ, ಮೈಮೇಲೆ ಜಂಟ್ ತಗೊಂಡು ಪರೋಜೀವಿ ಇದೆಲ್ಲ ಮೀರಿದ್ದು ಮನುಷ್ಯನ ದುರಂತ ನಾ ಹೇಳಕತ್ತೀನಿ.
ಅಡವಿಯಾಗ ಬಿಡ್ರಿ, ಅಡವಿ ಪ್ರಾಣಿ ಎದ್ದು ತನಗೆ ತಾನ ಜಡ್ಡಿಗೆ ಬಂದು ತಾವಾದ ಜಡ್ಡು ಸಾಯ್ತಾರೆ. ಆದ್ರೆ ನಾವು ಮನುಷ್ಯರದಾರು ಅಡವಿಯಾಗಿಂದ ಹಿಡ್ಕೊಂಡ್ಬಂದು ಇಷ್ಟು ದನ ನಮ್ಮ ಜವಾಬ್ದಾರಿ ಹೋಗಲ್ಲ, ಅದನ್ನ ಸಾಕ್ಬೇಕಾದ್ರೆ ಸರಿಯಾಗಿ ಸಾಕ್ಬೇಕಾದ್ರೆ ಪಶುಪಾಲನಾ ಪದ್ಧತಿ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಬೇಕೋ ಅದನ್ನ ಕೊಡ್ಬೇಕು. ನಮ್ಮವ್ರಿಗೆ ಏನಾಗ್ತೈತಿ, ತಾವೇನ್ ತಿಂತೀವಿ ಅದು ದನಕ್ಕೆ ಒಳ್ಳೆ ಆಹಾರ ತಿಳ್ಕೊಂತಾರ, ಅದು ತಪ್ಪು. ಮನುಷ್ಯರ ಆಹಾರ ಇರ್ಬೋದು, ಸದಕಾಯಿ ಇರ್ಬೋದು, ಉಪ್ಪಿಟ್ಟು ಇರ್ಬೋದು, ಅವಲಕ್ಕಿ ಇರ್ಬೋದು, ದನಕ್ಕೆ ಯಾವ ಆಹಾರ ನಾವು ಪ್ರೀತಿ ಕೊಟ್ಟು ಪೂಜೆ ಮಾಡಿ ಹೊಳಿ ದಿವಸ. ಅದಕ್ಕೆ ಕೆಲವು ಮಂದಿ ನೋಡಿ ನನಗೆ ಅಭಿಮಾನ ಐತಿ ದನಗಳ ಬಗ್ಗೆ, ಆದ್ರೆ ಅದನ್ನ ತಿನ್ಸೋ ಅವಶ್ಯಕತೆ ಇರೋದು. ಅದಕ್ಕೆ ಏನ್ ಬೇಕು ಅದನ್ನ ಕೊಡೋದು. ಮೇವು ಬೇಕು, ಕಾಳು ಬೇಕು, ಕಡಿ ಬೇಕು, ಹಿಂಡಿ ಬೇಕು, ದಾಣಿ ಬೇಕು, ಇಂಥವನ್ನ ಬೇಕಾಗ್ತದೆ. ಆಹಾರ ಪದ್ಧತಿ ಅಥವಾ ಪಶುಪಾಲನಾ ಪದ್ಧತಿ ಸರಿ ಇದ್ರಿಂದ ರೋಗ. ನೆಕ್ಸ್ಟ್ ಲಸಿಕೆ ಪೌಷ್ಟಿಕ ಆಹಾರ ಕಡಿಮೆ ಹೋಗ್ತಾರೆ ಸ್ಟಾಕ್ಗಳಿದ್ದಾವೆ. ಇವು 4 ಪಾಯಿಂಟ್ ನಾವು ಅಂದ್ರೆ ಲಸಿಕೆ ಅಂದ್ರೆ ವ್ಯಾಕ್ಸಿನ್. ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ ನಾನು. ಇವತ್ತು ಮನೆ ಬಾಗಿಲಿಗೆ ಪಶುವೈದ್ಯಕೀಯ ಇಲಾಖೆಯವರು ಕಾರ್ಬೇನಿ ಬಾಯ್ಬೇನೆ, ಚಪ್ಪಿಬೇನಿ ಬಾಯ್ಬೇನೆ, ಆಮೇಲೆ ಚರ್ಮಗಂಟು ರೋಗ ಹೊಸ ಬಂದೈತಿ. ಅವಕ್ಕೆ ಲಸಿಕೆ ಹಾಕಕ್ಕೆ ಬರ್ತಾರೆ. ಅವ್ರು ಬರಲಿಲ್ಲ ಅಂದ್ರೆ ಅಲ್ಲಿಗೆ ಹಿಡಿದು ಕೇಳಿರೋಣ ಬಂದು ಮಾಡ್ತಾರೆ. ಮನೆಗೆ ಬರೋಕ್ಕಾಗಲಿಲ್ಲ ನೀವು ಅವರು ಪಂಚಾಯತಿ ಕಟ್ಟಿನೋ ಏನೋ ಒಂದು ಕಡೆ ಬಾ ಅಂತ ಊರಾಗ ನಗರ ಹೋಗೋದು ಅಥವಾ ಹೇಳಿ ನೀವು ಅಲ್ಲಿ ದನ ಹೋಗಿ ಇಂಜೆಕ್ಷನ್ ಮಾಡಿಸ್ಬೋದು. 4 ತಿಂಗಳ ಮೇಲಿನ ಎಲ್ಲ ದನಗಳಿಗೂ, ಯಾಕಂದ್ರೆ ನಾನು ಅನುಭವ ಬಂದಿದ್ದು ಭಾಳ ಮಂದಿ ದನಗಳ ಬಗ್ಗೆ ಎಷ್ಟು ಪ್ರೇಮ ಇರ್ತಾರಂದ್ರೆ, ನಮ್ಗಿಂತ ಸಣ್ಣ ಕರ ಐತ್ರಿ, ಎಷ್ಟು ವಯಸ್ಸು ಈಗಿನ್ನ 2 ವರ್ಷದ ಐತ್ರಿ, 2 ವರ್ಷದ ಕರ ಅಂದ್ರೆ 4 ತಿಂಗಳಿಗಿಂತ ಕಡಿಮೆ ಇರೋದು. ಈಗ 4 ತಿಂಗಳ ಕೂಸಿಗೆ ನಾನು ಅದು ಯಜಮಾನ ಅಥವಾ ದೊಡ್ಡದು 2 ವರ್ಷದ ಹುಡುಗ ಎಷ್ಟು ಸಣ್ಣ ಕೂಸಿರಿ ಅಂತ ಅನ್ನಕ್ಕೆ ಆಗೋದಿಲ್ಲ ಎಷ್ಟೋ ಸರಿ. ಹಂಗೈತದ. ಅದನ್ನ ನೆನ್ಪಿಟ್ಕೋಬೇಕು. ಎಲ್ಲಾ ದನಗಳಿಗೂ ಇಷ್ಟು ಲಸಿಕೆ ಹಾಕಿಸ್ಬೇಕು. ಲಸಿಕೆ ಅಂತ ವ್ಯಾಕ್ಸಿನ್, ಇಂಜೆಕ್ಷನ್ ಅಂತ ಪೌಷ್ಟಿಕ ಕಡಿಮೆ ಹೋಗ್ತಾರೆ. ಇದು ಬಹಳ ಮುಖ್ಯ. ದನ ದುಡಿಸ್ತೀವಿ ಹೆಂಗೆ ದುಡಿಸ್ತೀವಿ ಅದು ಸಿಕ್ಕೈತೆ ಇಲ್ಲ. ಯಾಕಂದ್ರೆ ಹಸಿ ಆಗ್ತದೆ, ತಿಂಡಿ ಆಗ್ತದೆ, ನಿಂಗೆ ಆಗ್ತದೆ, ತಿಂದಾಗ ಹಾಗೆ ನಮ್ಗೊಂದು ಟೈಮ್ ಇರ್ತಾನೆ. ಇರೋ 1 ಎತ್ತು ಜಗ್ಗಿ ಅಥವಾ 2 ಎತ್ತು ಜಗ್ಗಿ ನುಗ್ಗ ಹಾಕ್ತೀವಿ. ಹೆಂಗೆ ಹಾಳಾಗಿ ಹೋಗು, ಕಾಲ ಹಾಳಾಗಿ ಹೋಗುವ. ಇವತ್ತೊಂದು ದಿವಸ ಮುಗಿಸ್ಬಿಟ್ರೆ ಮುಗಿದೋಗ್ಬೇಕು. ಅದಕ್ಕೆ ಅದೊಂದು ಮುಗಿದು ಬಾಳೆ ಜೀವ. ಅದು ಜೀವ ಇರುವ ಪ್ರಾಣಿ, ಅದು ಗಂಡಾಗಲಿ, ಹೆಣ್ಣಾಗಲಿ, ಎಮ್ಮೆಯಾಗಲಿ, ಎತ್ತಾಗಲಿ, ಆಗಳಾಗಲಿ, ಅದನ್ನ ಯಾವ ರೀತಿ ನಾವು ಅದಕ್ಕೆ ಒತ್ತಡ ಹಾಕಬೇಕು ಅಷ್ಟೇ ಒತ್ತಡ ಇರ್ತದೆ. ಜಾಸ್ತಿ ಆದ್ರೂ ತಡೆಯೋದಿಲ್ಲ. ಅದು ಜೀವ ಇರೋದು. ಯಾವ್ದಾದ್ರು ಈ ಡೆಸ್ಕಿನ ಮೇಲೆ ಒಂದು 20 ಮಂದಿ 10 ನಿಂತರೆ ಏನಾಗುತ್ತೆ, ಮುಂದೆ ಹೋಗ್ತೈತಿ. ಒತ್ತಡ ಎಷ್ಟು ತಡಿತೈತಿ ಅಲ್ಲಿವರೆಗೆ ತಡಿತೈತಿ. ಹಂಗೆ ದನಾನು ಆಮೇಲೆ ಕರ್ತವ್ಯವಾಗಿತ್ತು. ಬಹುಶಃ ಕೆಲವು ಮಂದಿಗೆ ಆಶ್ಚರ್ಯ ಇರ್ತದೆ. ದನ ಸತ್ರ ಹಿಂದಕ್ಕಂತೂ ತಮ್ಮ ಹೊಲದಾಗ ಹೋಗಿದ್ದಿದ್ರು. ನಮ್ಮ ನರೇಗಲ್ಲು ಚಕ್ರಿ ನಾವು ಭಾಳ ಸರಿ ನೋಡಿದ್ವಿ. ದನ ಮೆರವಣಿಗೆ ಸತ್ತ ದನ ಆಕಳ ತಗೊಂಡೋಗಿ ಮೆರವಣಿಗೆ ಬಂದಾಗ ಹೋಗಿ ಮುಗಿತಿದ್ರು. ಆ ಹೊಲದಾಗ ಹೋದ್ರೆ ಸಾವಯವ ಗೊಬ್ಬರ ಹಾಕ್ತಿತ್ತು. ರೋಗ ಹತ್ತಿದ್ದಿಲ್ಲ ಇನ್ನೊಂದು ದನಕ್ಕೆ. ಇಷ್ಟೆಲ್ಲ ಮುಂದಾಲೋಚನೆ ಹಿರಿಯರು ಭಾಳ ಮಂದಿ ಆಮೇಲೆ ಬ್ಯಾಸರ ಮಾಡ್ಕೊಂಡ್ರು ಅಥವಾ ಹೊಲ ಇರ್ತಿದ್ದಿಲ್ಲ ಅಥವಾ ಅನುಕೂಲ ಇರ್ತಿದ್ದಿಲ್ಲ. ಊರು ಹೊರಗೆ ಬಿಡ್ತಿತ್ತು. ಅವರು ಚರ್ಮ ಸುಟ್ಕೊಂಡು ಹಂಗೆ ಬಿಟ್ಟು ಹೋಗ್ಬಿಡ್ತಾರೆ. ಅವಾಗ ಏನಾಗ್ತೈತಿ, ಆ ದನ ಯಾವ್ದಾದ್ರು ರೋಗದಿಂದ ಸತ್ತಿದ್ರೆ ಆ ರೋಗದ ಕ್ರಿಮಿಗಳು ಎಲ್ಲ ಕಡೆ ಪ್ರಸಾರ ಆಗ್ತಾವ. ಹೆಂಗ್ ಪ್ರಸಾರ ಆಗ್ತಾವ? ಅದೇ ನಾಯಿಗಳು. ಒಂದ್ ವೇಳೆ ನರೇಗಲ್ಲ ಊರ್ ಹೊರ ಗಜೇಂದ್ರಗಡ ರೋಡ್ನಾಗ ಬಂದು ಎಮ್ಮಿ ಹೊಡೆದಿದ್ರಿ ಚರ್ಮ ಸುಡುದಂದ್ರೆ ಜಗ್ರಿ, ಬೂದ್ಯಾಳ, ತ್ವಾಟಗಂಡಿ, ಮಾರನಬಸರಿ, ಇಂಥ ಕಡೆ ದ್ಯಾಮಪುರ ಎಲ್ಲಾ ನಾಯಿಗಳಿಗೆ ಫೋನ್ ಮಾಡಿ ಕರೆಸ್ತಾವ. ಬರೀ ಬಾಯಿಲೊಂದು ದನ ಬಿದ್ದೈತಿ, ತಿನ್ನೊಂದು ಬರೀತಿ ಅಂದ್ರೆ ದೊಡ್ಡ ಬರ್ತಾವ. ಅವೆಲ್ಲ ತಿನ್ನೋತನ ತಿಂದು ಹೋಗೋ ಮುಂದೆ ಬಾಯ ಇಟ್ಕೊಂಡು ಹೋಗ್ತಾವ. ಮಾಂಸದ ದಾರಿ ಬಿಟ್ಟ ಚೆಲ್ಕೊಂತ ಹೋಗ್ತಾವ. ರಕ್ತನ ಊರಾಗ ಹೋಗಿ ಅದನ್ನ ಮಗಿತಾವ. ಅಲ್ಲೆಲ್ಲ ಕ್ರಿಮಿ ಹೋಗುತ್ತೆ. ಮತ್ತೊಂದು ದನಕ್ಕೆ ರೋಗ ಬರುತ್ತೆ. ಅದಕ್ಕೆ ದನಕ್ಕೂ ಬೇಕು ಸೂಕ್ತ ಅಂತ್ಯ ಸಂಸ್ಕಾರ ಅಂತ ಕರಿತೀವಿ. ಸರಿ ಹುಗಿಬೇಕು ಅಥವಾ ಅದನ್ನ ಇನ್ನೊಂದು ದನಕ್ಕೆ ಅಥವಾ ಇನ್ನೊಂದು ನಾಯಿಗೆ ಸಿಗದಂತೆ ನೋಡ್ಕೋಬೇಕು. ಇದು ಜವಾಬ್ದಾರಿ ನಮ್ದು. ಬಿಟ್ರೆ ಅದೇ ಒಂದು ಮಾರ್ಗ ಆಗಿ ನಮ್ಮ ದನಗಳು ಕಾಣಿಸ್ತೇವೆ. ನೆಕ್ಸ್ಟ್ ಇದು ಆಗಲಿದೆ. ಇದು ಇನ್ನೊಮ್ಮೆ ಹೇಳಿದ್ದಾನೆ. ಚಲೋ ಪದ್ಧತಿ ಇದ್ರೆ ಡಾಕ್ಟರ್ನ ಸರಿಯಾಗಿ ಬರ್ಸಿಕೊಡ್ಬೇಡ್ರಿ. ನೆಕ್ಸ್ಟ್ ಇದು ನೋಡಿ. ಧನ್ಯವಾದಗಳು. ಭಾಗ 2ರಲ್ಲಿ ಮತ್ತೆ ಸಿಗೋಣ. ರವಿಚಂದ್ರನ್ ಸಿನಿಮಾ ನೋಡಿದ್ವಿ ಅಂದ್ರೆ ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.